ನಮಸ್ಕಾರ ಸ್ಟೂಡೆಂಟ್ಸ್. ಇವತ್ತು ನಾವು ಈಕ್ವೇಷನ್ಸ್ ಆಫ್ ಮೋಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಈಕ್ವೇಷನ್ ಬಂದ್ಬಿಟ್ಟು ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಬನ್ನಿ ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಮಗೆ ಈ ಈಕ್ವೇಷನ್ ಡಿರೈವ್ ಮಾಡಬೇಕು ಅಂದರೆ ನಮಗೆ ಬೇಕಾಗಿರೋದು ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೇನು ಬರ್ಕೊಳ್ಳೋಣ. ಆಕ್ಸಲರೇಷನ್ ಅಂದ್ರೇನು? ರೇಟ್ ಆಫ್, ನನ್ನ ಜೊತೆ ನೀವು ಹೇಳಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇದನ್ನು ನಾವು ಆಕ್ಸಲರೇಷನ್ ಎ ಅಂತ ಬರಿಬೋದಾ? ಎ ಅಂತ ಬರೆದಾದ್ಮೇಲೆ ಅದು ನಾವು ಹೇಳಿ ಇವಾಗಲೇ ಬರೆದಿದ್ದೀವಿ, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್. ಯಾವುದನ್ನೇ ಆಗಲಿ ನಾವು ಟೈಮ್ ಜೊತೆ ಚೇಂಜ್ ಆಗೋದನ್ನು ಹೇಳ್ತೀವಿ. ಹಾಗಾದರೆ ಎ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಅಂದಾಗ ಫೈನಲ್ ವೆಲಾಸಿಟಿ ವಿ ಮೈನಸ್ ಯು ಇನಿಷಿಯಲ್ ವೆಲಾಸಿಟಿ ಬೈ ಟೈಮ್. ಇವಾಗ ಇದನ್ನು ಹೇಗೆ ಬರಿತೀವಿ? ಎ ಈಕ್ವಲ್ ಟು ವಿ ಮೈನಸ್ ಯು ಇದೆ ಅಲ್ವಾ, ಈ ಟೀನ ನಾವು ರೈಟ್ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಿಗೆ ಕಳಿಸ್ಕೊತೀನಿ. ಏನಾಗುತ್ತೆ? ಇಲ್ಲಿ ಟಿ ಬರುತ್ತೆ, ಸರಿನಾ? ಈಗ ನಾವು ಇದನ್ನು ನಮಗೆ ಬೇಕಾಗಿರೋದೇನು? ವಿ ತಾನೆ. ಅದಕ್ಕೆ ಇನ್ನು ಮಿಕ್ಕಿದ್ದೆಲ್ಲ ಆ ಕಡೆಗೆ ಕಳಿಸ್ಕೊಳ್ಳೋಣ. ಆವಾಗ ಯು ಪ್ಲಸ್ ಟಿ ಎ ಇರೋದನ್ನು ನಾನು ಎ ಟಿ ಅಂತ ಬರಿಬೋದು. ಇದನ್ನು ಈ ಕಡೆನೂ ಹಾಕ್ಬೋದಿತ್ತು ನಾನು, ವಿ. ಇವಾಗ ಇದನ್ನು ನಾವು ಸರಿಯಾಗಿ ಬರ್ಕೊಳ್ಳೋಣ. ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ನಮಗೆ ಬೇಕಾಗಿರೋ ಈಕ್ವೇಷನ್ ಬಂತು. ಈಗ ನಾವು ಸೆಕೆಂಡ್ ಈಕ್ವೇಷನನ್ನು ನೋಡೋಣ. ಸೆಕೆಂಡ್ ಈಕ್ವೇಷನ್ ಬಂದು ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಇದೆ. ಇದನ್ನು ಡಿರೈವ್ ಮಾಡಬೇಕು ಅಂದರೆ ಫಸ್ಟು ನಾವೇನು ಬರ್ಕೋತೀವಿ ಅಂದರೆ ಆ್ಯಾವ್ರೇಜ್ ವೆಲಾಸಿಟಿ ಬರ್ಕೋತೀವಿ. ವೆಲಾಸಿಟಿ ಆ್ಯಾವ್ರೇಜ್. ಇವಾಗ ಆ್ಯಾವ್ರೇಜ್ ವೆಲಾಸಿಟಿ ಅಂದರೆ ಏನು? ಫೈನಲ್ ವೆಲಾಸಿಟಿ ಪ್ಲಸ್ ಇನಿಷಿಯಲ್ ವೆಲಾಸಿಟಿ ಬೈ 2. ಅಲ್ಲಿಗೆ ನಮಗೆ ವಿ ಅಂದರೆ ಏನು ಗೊತ್ತಿದೆ? ಯು ಪ್ಲಸ್ ಎ ಟಿ. ಇದು ನಮಗೆ ಗೊತ್ತಿದೆ ಅಲ್ವಾ? ಈಗ ನಾವೇನು ಮಾಡೋಣ ಅಂದರೆ, ಇವಾಗ ನಾವು ಬರ್ಕೊಂಡ್ವಲ್ಲ ವಿ ಆ್ಯಾವ್ರೇಜ್ ವೆಲಾಸಿಟಿ, ಯು ಜಾಗಕ್ಕೆ ವಿ ಜಾಗಕ್ಕೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅಲ್ಲಿಗೆ ಯು ಫಸ್ಟ್ ಬರ್ಕೊಳ್ಳಿ, ಪ್ಲಸ್ ಅಲ್ಲಿ ವಿ ಇರೋದನ್ನು ಇಲ್ಲೇನಿದೆ ಯು ಪ್ಲಸ್ ಎ ಟಿ ಬೈ 2 ಬರ್ಕೊಂಡ್ವಾ? ಇಲ್ಲಿ ವಿ ಎ ವಿ ಅಂತ ಹಾಕಿದ್ದೀವಲ್ಲ, ವಿ ಆ್ಯಾವ್ರೇಜ್ ವೆಲಾಸಿಟಿ. ಅಲ್ಲಿಗೆ ವೆಲಾಸಿಟಿ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಎಸ್ ಬೈ ಟಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಬೈ 2. ಇದರಿಫೈ ಮಾಡಿದ್ರೆ ನಮಗೇನು ಬರುತ್ತೆ? ಈಕ್ವಲ್ಸ್ 2u, ಇಲ್ಲಿ 2u ಇದೆ ಅಲ್ವಾ, ಅದಕ್ಕೆ 2u ಬರೆದೀನಿ, ಪ್ಲಸ್ ಎ ಟಿ ಬೈ 2. ಇಲ್ಲಿ ಎಸ್ ಬೈ ಟಿ. ಈ ಟಿ ಇದೆ ಅಲ್ವಾ, ಈ ಟಿನ ನಾವು ಮಲ್ಟಿಪ್ಲೈ ಮಾಡೋಣ. ಆವಾಗ ನಮಗೆ ಎಸ್ ಈಕ್ವಲ್ ಟು 2u ಟಿ ಪ್ಲಸ್ ಎ, ಅಲ್ಲಿ ಟಿ ಮಲ್ಟಿಪ್ಲೈ ಆದಾಗ ಇದು ಟಿ ಸ್ಕ್ವೇರ್ ಬೈ 2. ನೆಕ್ಸ್ಟ್ ಏನಾಗುತ್ತೆ? ಈ 2 ಇದೆ ಅಲ್ವಾ, ಇದು ಡಿವೈಡ್ ಮಾಡೋಣ ಫರ್ದರಾಗಿ. 2 ಕ್ಯಾನ್ಸಲ್, ಇಲ್ಲಿ ಡಿವೈಡ್ ಮಾಡಿದ್ರೆ 1/2 ಬರುತ್ತೆ. ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬರುತ್ತೆ. ಹಾಗಾದರೆ ನಮಗೆ ಬೇಕಾಗಿದ್ದ ಈಕ್ವೇಷನ್ ಯಾವುದು ಇದೆ ಅಲ್ವಾ? ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ನಾವು ಫೈನಲ್ ಈಕ್ವೇಷನ್ ನೋಡೋಣ. ಅಲ್ಲಿಗೆ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇದಕ್ಕೆ ನಮಗೆ ಬೇಸಿಕ್ಕಾಗಿ ಫಸ್ಟ್ ಈಕ್ವೇಷನ್ ನಾವು ಡಿರೈವ್ ಮಾಡಿದ್ವಲ್ಲ, ಅದರಲ್ಲಿ ನಮಗೇನು ಬಂದಿತ್ತು? ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಇದಿದೆಯಾ? ಇವಾಗ ನಾವು ಇದನ್ನು ಫರ್ದರಾಗಿ ಮಾಡಿಫೈ ಮಾಡ್ಕೊಂಡು ಹೋಗೋಣ. ಆವಾಗ ಇದಕ್ಕೆ ಸ್ಕ್ವೇರ್ಸ್ ಆನ್ ಬೋತ್ ಸೈಡ್ ಮಾಡಿ. ವಿ ಸ್ಕ್ವೇರ್ ಆಗುತ್ತೆ, ಯು ಪ್ಲಸ್ ಎ ಟಿ ಇದು ಸ್ಕ್ವೇರ್ ಮಾಡಿದ್ರೆ ಆವಾಗ ನಾವು ಯಾವ ಥರ ಬರೀಬೇಕು ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಥರ ಬರಿತೀವಿ. ಆವಾಗ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್
ಈ ಫಾರ್ಮಲ್ಲಿ ನಾವು ಬರ್ಕೋಬೇಕು. ಇವಾಗ ಬನ್ನಿ ಬರೆಯೋಣ. ಯು ಸ್ಕ್ವೇರ್ ಪ್ಲಸ್ 2 ಏನು ಬರುತ್ತೆ, ಯು ಎ ಟಿ, ಕರೆಕ್ಟ್, ಪ್ಲಸ್ ಎ ಸ್ಕ್ವೇರ್ ಟಿ ಸ್ಕ್ವೇರ್, ಯಾಕೆಂದರೆ ಬಿ ಎ ಟಿ ಎರಡೂ ಇದೆ ಅಲ್ವಾ, ಅದಕ್ಕೆ ಆ ಥರ ಬರೆದಿದ್ದೀವಿ. ಇವಾಗ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡೋಣ. ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಬರ್ಕೊಂಡು ಇಲ್ಲಿ ನಮಗೆ ಕಾಮನ್ ತಗೊಳ್ಳೋಣ. ಇಷ್ಟರಲ್ಲಿ ನಾವು ಕಾಮನ್ ತಗೊಳ್ಳೋಣ. ಯಾವುದು, ಎ ಕಾಮನ್ ತಗೋಬೋದು, 2 ಮತ್ತು ಕಾಮನ್ ತಗೊಳ್ಳೋಣ. ಸೊ 2a ಕಾಮನ್ ತಗೊಂಡಾಗ ಏನಾಗುತ್ತೆ, ಯು ಟಿ ಮಿಗುಲ್ತಾ, ಮತ್ತು ಇಲ್ಲಿ ಹಾಫ್ ಬರುತ್ತೆ, ಹಾಫ್ ಎ ಟಿ ಸ್ಕ್ವೇರ್. ಈ ಈಕ್ವೇಷನ್ ನಿಮಗೆಲ್ಲೋ ನೋಡಿದಾಗ ಅನಿಸ್ತಿಲ್ವಾ, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಕರೆಕ್ಟ್, ಇದು ಎಸ್ ಆಗುತ್ತೆ. ಸೊ ನಾವು ಇದ್ರ ಜಾಗದಲ್ಲಿ ಏನಂತ ಬರೆಯೋಣ, ಎಸ್ ಬರೆಯೋಣ. ಸೊ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2a, ಇಲ್ಲೇನು ಬಂತು, ಎಸ್. ಇದು ನಮ್ಮ ಲಾಸ್ಟ್ ಆ್ಯಂಡ್ ಫೈನಲ್ ಈಕ್ವೇಷನ್ ನಾವು ಡಿರೈವ್ ಮಾಡಬೇಕಾಗಿದೆ. ಇದು ಅದೇ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಹೋಪ್ ನಿಮ್ಗೆ ಈ 3 ಈಕ್ವೇಷನ್ಸು ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ನು ಇದನ್ನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.